ಭಾರತ ಜೋಡೋ ನ್ಯಾಯ ಯಾತ್ರೆಗೆ ಹಣ ಸಂಗ್ರಹಿಸೋಕೆ ಕಾಂಗ್ರೆಸ್ ಶನಿವಾರ ಕ್ರೌಡ್ ಫಂಡಿಂಗ್ ಅಭಿಯಾನವನ್ನ ಆರಂಭಿಸಿದೆ. ಈ ಅಭಿಯಾನಕ್ಕೆ ಡೊನೇಟ್ ಫಾರ್ ಜಸ್ಟಿಸ್ ಅಂತ ಹೆಸರನ್ನು ಕೂಡ ಇಡಲಾಗಿದೆ. ಈ ಅಭಿಯಾನದ ಅಡಿ ದೇಣಿಗೆ ನೀಡುವವರಿಗೆ ರಾಹುಲ್ ಗಾಂಧಿ ಅವರ ಹಸ್ತಾಕ್ಷರವಿರುವಂತಹ ಟಿ ಶರ್ಟ್ ಮತ್ತು ಯಾತ್ರೆಗೆ ಸಂಬಂಧಪಟ್ಟಂತ ಇತರ ಕೆಲವು ಸಾಮಗ್ರಿಗಳನ್ನು ನೀಡಲಾಗುತ್ತೆ. ರಾಹುಲ್ ಗಾಂಧಿ ನೇತೃತ್ವದ ಈ ಯಾತ್ರೆ ಸುಮಾರು 67 ದಿನಗಳ ಕಾಲ ನಡೆಯಲಿದ್ದು, ಇಂಥ ಪರಿಸ್ಥಿತಿಯಲ್ಲಿ ಯಾವುದೇ ವ್ಯಕ್ತಿ ಕನಿಷ್ಠ 67 ರೂಪಾಯಿಯಿಂದ ಹಿಡಿದು 670 ರೂಪಾಯಿ, 6,700 ರೂಪಾಯಿ, 67,000 ಅಥವಾ 6.7 ಲಕ್ಷದವರೆಗೂ ದೇಣಿಗೆಯನ್ನ ನೀಡಬಹುದು ಅಂತ ಕಾಂಗ್ರೆಸ್ ಪಕ್ಷದ ಖಜಾಂಚಿ ಅಜಯ್ ಮಾಕೇನೆ ತಿಳಿಸಿದ್ದಾರೆ. ಕಾಂಗ್ರೆಸ್ನ ಭಾರತ ಜೋಡೋ ನ್ಯಾಯ ಯಾತ್ರೆ ಜನವರಿ 14ರಂದು ಮಣಿಪುರದಿಂದ ಪ್ರಾರಂಭವಾಗಿದೆ. ಮಾರ್ಚ್ 20 ಅಥವಾ 21ರಂದು ಇದು ಮುಂಬೈನಲ್ಲಿ ಮುಕ್ತಾಯಗೊಳ್ತಾ ಇದೆ. ಈ ಯಾತ್ರೆ ಸುಮಾರು 6,713 ಕಿಲೋಮೀಟರ್ಗಳನ್ನ ಕ್ರಮಿಸಲಿದ್ದು 15 ರಾಜ್ಯಗಳ 110 ಜಿಲ್ಲೆಗಳ ಮೂಲಕ ಈ ಯಾತ್ರೆ ಹಾದು ಹೋಗುತ್ತೆ. ಡೊನೇಟ್ ಫಾರ್ ಜಸ್ಟಿಸ್ ಅಭಿಯಾನ ಆರಂಭಿಸಿದ 2 ಗಂಟೆಗಳಲ್ಲಿ ಬರೋಬ್ಬರಿ 2 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹವಾಗಿದೆ ಅಂತ ಹೇಳಲಾಗ್ತಿದೆ. 67,000 ಅಥವಾ ಅದಕ್ಕಿಂತಲೂ ಹೆಚ್ಚು ದೇಣಿಗೆ ನೀಡುವವರಿಗೆ ನ್ಯಾಯ ಕಿಟ್ ಅನ್ನ ನೀಡಲಾಗುತ್ತೆ. ಅದರಲ್ಲಿ ಟಿ ಶರ್ಟ್, ಬ್ಯಾಗ್, ಬ್ಯಾಂಡ್, ಬ್ಯಾಡ್ಜ್ ಮತ್ತು ಸ್ಟಿಕ್ಕರ್ಗಳು ಇರ್ತವೆ. ಡಿಸೆಂಬರ್ 18, 2023ರಂದು ಕಾಂಗ್ರೆಸ್ ಪಕ್ಷ ಪ್ರಾರಂಭಿಸಿದಂಥ ಡೊನೇಟ್ ಫಾರ್ ದೇಶ್ ಕ್ರೌಡ್ ಫಂಡಿಂಗ್ ಅಭಿಯಾನದ ಮೂಲಕ ಇದುವರೆಗೆ ಒಟ್ಟು 20 ಕೋಟಿ ಸಂಗ್ರಹ ಮಾಡಲಾಗಿದೆ ಅಂತ ಕಾಂಗ್ರೆಸ್ನ ಖಜಾಂಚಿ ಹೇಳಿಕೆ ಕೊಟ್ಟಿದ್ದಾರೆ.